ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಅನ್ನೋದನ್ನ ಕೇಳೋಣ. ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಯಾರನ್ನೋ ನೀವು ಇಷ್ಟಪಡ್ತಾ ಇದ್ದೀರಾ, ಯಾವಾಗಲೂ ಅವ್ರ ನೆನಪು ಬರ್ತಾ ಇರುತ್ತೆ. ಏನೋ ಮನಸ್ಸಲ್ಲಿ ಸಂತೋಷ, ಖುಷಿ ಇದೆ. ಇದು ಏನು, ಯಾವ ಕನೆಕ್ಷನ್ನಲ್ಲಿದ್ದೀರಾ ಅನ್ನೋದನ್ನ ನೋಡೋಣ. ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ, ಅಲ್ಲಿ ಏನೋ ಅಟ್ರಾಕ್ಷನ್ ಇರುತ್ತೆ. ಈ ಸಂಬಂಧ ಅಥವಾ ಫ್ರೆಂಡ್ಶಿಪ್ ಕೆಲವು ಸರಿ ಮೀನಿಂಗ್ಲೆಸ್ ಆಗಿರುತ್ತೆ, ಆದ್ರೂ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇರಲ್ಲ. ಯಾಕೆ ಹೀಗೆ ಅನಿಸುತ್ತೆ? ಹೀಗೆ ನಿಮಗೂ ಸಹ ಆಗ್ತಾ ಇದ್ರೆ ಈ ರೀಡಿಂಗ್ ನಿಮಗಾಗಿ ಅನ್ಕೋತೀನಿ. ಇಲ್ಲಿ ಏನಿದೆ ನೋಡೋಣ. ನೀವು ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಪ್ಲೀಸ್ ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್, ಆ ಒಂದು ಎನರ್ಜಿ ಬರ್ತಾ ಇದೆ. ಇವ್ರನ್ನ ನೀವು ಮೀಟ್ ಮಾಡಿದ್ದೀರಾ. ಶುರುವಿನಲ್ಲಿ ಏನೂ ಅಂಥ ಭಾವನೆಗಳಿರಲಿಲ್ಲ. ಅವರೇ ನಿಮ್ಮನ್ನು ಆಗಾಗ ಮಾತಾಡಿಸ್ತಾ ಇದ್ರು. ನಿಮಗೆ ಇಷ್ಟ ಇಲ್ದಿದ್ರು ಯಾವುದೋ ನೆಪದಲ್ಲಿ ಭೇಟಿ ಆಗ್ತಿದ್ರು. ಹೀಗೆ ಬೇಕು ಬೇಡಗಳ ನಡುವೆ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬೆಳೆದಿದೆ. ದಿನ ಕಳೆದ ಹಾಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಆ ವ್ಯಕ್ತಿಗೆ ಅಟ್ರಾಕ್ಟ್ ಆಗಿದ್ದೀರಾ. ಅವ್ರ ಮಾತುಗಳು, ಅವ್ರ ಕಾಲ್ ಆಗಿರಬಹುದು ಅಥವಾ ಅವ್ರ ಮೆಸೇಜ್ ಆಗಿರಬಹುದು, ಒಂಥರ ಅಡಿಕ್ಟ್ ಆಗಿದ್ದೀರಾ ನೀವು. ಇಲ್ಯೂಷನ್ ಅಂದರೆ ಒಂದು ಕಲ್ಪನಾ ಲೋಕದಲ್ಲಿ ಇದ್ದೀರಾ. ಇದು ಕೊನೆ ತನಕ ಹೀಗೆ ಇರುತ್ತೆ ಅನ್ನಿಸ್ತಾ ಇತ್ತು ನಿಮಗೆ. ಹಾಗೆ ಇಲ್ಲಿ ಸಾಕಷ್ಟು ಭರವಸೆ, ಪ್ರಾಮಿಸ್ಗಳು ಎಲ್ಲ ಇತ್ತು. ಎಷ್ಟೋ ಸಲ ನಿಮಗೆ ನಾನೊಂದು ಲಕ್ಕಿ ಪರ್ಸನ್ ಅಂತ ಅನಿಸಿದೆ. ಈಗೀಗ ಇದೆಲ್ಲ ಸುಳ್ಳು ಅಂತಾನೂ ಅನ್ನಿಸ್ತಾ ಇದೆ. ನಿಮ್ಗೊಂದು ಅವೇರ್ನೆಸ್ ಬಂದಿದೆ. ಇಲ್ಲಿ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಅಲ್ವಾ? ಅವ್ರ ಭಾವನೆಗಳನ್ನು ನೋಡೋಣ, ಅವರ ಮನಸ್ಥಿತಿ ಹೇಗಿದೆ ನೋಡೋಣ. ಇಲ್ಲಿ ಅವರೊಂದು ಫ್ಯಾಮಿಲಿ ಪರ್ಸನ್ ಅನ್ನಿಸ್ತಾ ಇದೆ. ಈಗಿರೋ ಪರಿಸ್ಥಿತಿನಲ್ಲಿ ಅಂತಹ ಸಂತೋಷ ಇಲ್ಲ. ನಂಬ್ಕೊಂಡ ವ್ಯಕ್ತಿಯಿಂದ ಮೋಸ, ವಂಚನೆ ಇಂಥದ್ರಿಂದ ಬೇಸತ್ತ ಜೀವಕ್ಕೆ ನಿಮ್ಮ ಪರಿಚಯ ಆಗಿದೆ ಅನಿಸ್ತಾ ಇದೆ. ಈ ವ್ಯಕ್ತಿ ಇಂಟ್ರೋವರ್ಟ್, ಹೆಚ್ಚು ಮಾತಿಲ್ಲ, ಸೈಲೆಂಟ್ ನೇಚರ್. ಎಲ್ಲ ಯೋಚನೆಗಳು, ನೋವುಗಳು ಏನೂ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ನಿಮ್ಮ ಪರಿಚಯ ಅವ್ರಿಗಾದಾಗ ತುಂಬ ಸಂತೋಷ ಆಗಿತ್ತು, ಅವ್ರಿಗೆ ಮನಸ್ಸು ಹಗುರ ಆಗಿತ್ತು. ಇಲ್ಲಿ ಆಗಾಗ ಆನ್ ಆ್ಯಂಡ್ ಆಫ್ ಎನರ್ಜಿ ಬರ್ತಾ ಇದೆ. ನೀವಿಲ್ಲಿ ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಅವರ ವರ್ತನೆಗಳು ನಿಮಗೆ ಆಗಾಗ ಯೋಚನೆ ಬರ್ಸುತ್ತೆ. ಹಾಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಹೀಗೆ ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನೋ ಭಾವನೆ ನಿಮ್ಗಿರಲಿಲ್ಲ. ಇಲ್ಲಿ ಈ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿಲ್ಲ. ಸಾಕಷ್ಟು ಬ್ಯಾಗೇಜಸ್ ಇದೆ, ಬರ್ಡನ್ ಇದೆ. ತನ್ನದೇ ಲೋಕದಲ್ಲಿರುವಂತಹ ವ್ಯಕ್ತಿ ಅನ್ನಿಸ್ತಾ ಇದೆ. ಈ ಮನಸ್ಥಿತಿನಲ್ಲಿರುವಾಗ ಏನೂ ಬೇಡ ಅನ್ನಿಸ್ತಾ ಇದೆ ಅವ್ರಿಗೆ. ಸಾಕಷ್ಟು ಬ್ಲಾಕೇಜಸ್ ಇರೋದ್ರಿಂದ ಜೀವನದಲ್ಲಿ ಅಷ್ಟೊಂದು ಖುಷಿ ಇಲ್ಲ. ನಂಬುದವರಿಂದ ದೂರ ಆಗೋಕ್ಕೂ ಆಗ್ತಾ ಇಲ್ಲ. ನಿಮ್ಮ ಪರಿಚಯ ಆಗಿದೆ, ತುಂಬ ದಿನದಿಂದ ನಿಮ್ಮನ್ನ ಭೇಟಿ ಮಾಡಿಲ್ಲ. ನಿಮ್ಮ ಮೆಸೇಜ್ ನೋಡಿದ್ರೂ ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ನೆನಪಿದೆ, ನಿಮ್ಮನ್ನ, ನಿಮ್ಮ ನಗುಮುಖ, ನಿಮ್ಮ ಕೇರಿಂಗ್ ಭಾವನೆ ಎಲ್ಲ ನೆನಪಾಗುತ್ತೆ.
ಇನ್ ರಿಟರ್ನ್ ನಿಮ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಿಮಗೆ ಬೇಜಾರು ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಈ ಪರಿಚಯ ಯಾಕಾಯಿತು, ನಾನು ಇದನ್ನು ನಿಭಾಯಿಸ್ತೀನ ಅನ್ನಿಸ್ತಾ ಇದೆ. ಇಲ್ಲೊಂದು ಅನ್ಯೋನ್ ಫ್ಯೂಚರ್ ಎನರ್ಜಿ ಬರ್ತಾ ಇದೆ. ನೀವಿಬ್ಬರು ಫಿಸಿಕಲ್ ವರ್ಲ್ಡ್ನಲ್ಲಿ ಇಲ್ದಿದ್ರೂ ಸ್ಪಿರಿಚುವಲ್ ಅಥವಾ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದ್ರಿಂದ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ, ನಿಮ್ಮ ನೆನಪು ಬರ್ತಾ ಇದೆ ಅವ್ರಿಗೆ. ಈ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗಬೇಕಾದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು, ಯೂನಿವರ್ಸಲ್ಲಿ ಪ್ರೇಯರ್ಸ್ ಮಾಡ್ಕೋಬೇಕು, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ಆ ಪ್ರೇಯರ್ಸ್ ಎಲ್ಲ ಯೂನಿವರ್ಸ್ಗೆ ಮುಟ್ಟುತ್ತಾ? ನಿಮ್ಗಿಲ್ಲೊಂದು ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ? ಟ್ಯಾರೋ ಕಾರ್ಡ್ಸಿಂದ ನೋಡೋಣ. ನೀವು ಮುಂದೆ ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ಕೇಳೋಣ. ಏನು ಕಾರ್ಡ್ಸ್ ಬರುತ್ತೆ? ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ನೋಡಿ, 3 ಆಫ್ ಸಾರ್ಡ್ಸ್, ಇಲ್ಲೊಂದು 4 ಆಫ್ ಕಪ್ಸ್, ಹಾಗೆ 9 ಆಫ್ ಕಪ್ಸ್, ಮತ್ತೊಂದು ಪೇಜ್ ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ 5 ಆಫ್ ಸಾರ್ಡ್ಸ್ ಇದೆ ಬಾಟಮ್ನಲ್ಲಿ. ನಿಮ್ಗೇನು ಹೇಳ್ತಾ ಇದೆ ನೋಡಿ. ನಿಮ್ಮ ಪರಿಚಯ ಅವ್ರ ಜೀವನದಲ್ಲಿ ಒಂದು ಸಂತೋಷ ಕೊಟ್ಟಿದೆ. ಮನಸ್ಸಲ್ಲಿ ಏನೋ ಬೇಜಾರಿತ್ತು, ಆ ಇರೋ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದೆ ನಾನು. ಏನೂ ಇಷ್ಟ ಆಗ್ತಾ ಇಲ್ಲ, ಯಾರೂ ಇಷ್ಟ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿರುವಾಗ ನೀವು ಅವ್ರ ಜೀವನಕ್ಕೆ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನೆನಪು ಅವ್ರಿಗೆ ಸಂತೋಷ ಕೊಡುತ್ತೆ. ನಿಮ್ಮನ್ನು ಇವತ್ತೊಂದು ದಿವಸ ಮಿಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ಮುಂದೆ ಇಲ್ಲಿ ಕೆಲವು ಅವಕಾಶಗಳು ಬರಬಹುದು ಅಂತ ಅನ್ನಿಸ್ತಾ ಇದೆ. ನೀವಿಬ್ರು ಮತ್ತೆ ಮೀಟ್ ಆಗ್ತೀರಾ, ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಷ್ಟು ದಿನ ಏನು ಬೇಜಾರಿತ್ತು, ಒಂದು ಭಾರವಾದ ಮನಸ್ಸಿತ್ತು, ಏನೋ ನಿರಾಸೆ ಇತ್ತು. ಆದರೆ ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ ಇದೆ, ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ನೀವಿಬ್ರು ಮತ್ತೆ ಮೀಟ್ ಆಗ್ತೀರಾ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಅದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಅನ್ನೋಕ್ಕಿಂತ ಇಬ್ರು ಒಬ್ರಿಗೊಬ್ರು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಟೋಟ್ಯಾಲಿಟಿ ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ದಿ ಬರ್ಡನ್, ಲೆಟ್ಟಿಂಗ್ ಗೋ, ಆ ಬರ್ಡನ್ ಎಲ್ಲ ಲೆಟ್ ಗೋ ಆಗುತ್ತೆ ಅನ್ನೋದು ಬರ್ತಾ ಇದೆ. ನೋಡೋಣ ಇಲ್ಲಿ ಪಾಸಿಬಿಲಿಟೀಸ್, ಇಲ್ಲಿ ಬ್ರೇಕ್ ಥ್ರೂ. ನಿಮಗೆ ಕೆಲವು ಅವಕಾಶಗಳು ಸಿಗುತ್ತೆ ಒಬ್ರನ್ನ ಮೀಟ್ ಮಾಡೋಕ್ಕೆ, ಆ ಥರ ನಾನು ಹೇಳಿದೆ. ಅವರ ಏನೇ ಬರ್ಡನ್ ಇರಬಹುದು, ಅವರ ಮನಸ್ಥಿತಿ ಸರಿಯಾಗಿಲ್ಲ ಅನ್ನೋದ್ರಿಂದ, ಅವರ ಯಾವುದೇ ಒಂದು ಬರ್ಡನ್ ಆಗಿರಬಹುದು, ಆ ಪರಿಸ್ಥಿತಿಗಳನ್ನ ನಿಭಾಯಿಸುವಂಥ ಒಂದು ಶಕ್ತಿ ದೇವರು ಅವ್ರಿಗೆ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಎಲ್ಲ ಲೆಟ್ ಗೋ ಆಗೋ ಒಂದು ಟೈಮ್ ಬಂದಿದೆ. ಆ ಡಿವೈನ್ ಟೈಮ್ ಯಾವುದು ನೀವು ಕಾಯ್ತಾ ಇದ್ದೀರಾ ಅದು ಬರುವ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಪಾಸಿಬಿಲಿಟೀಸ್ ಬಂದಿದೆ. ಇಷ್ಟು ದಿನ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ನಿಮ್ಮ ಮೆಸೇಜ್ ನೋಡ್ತಾ ಇರಲಿಲ್ಲ, ನಿಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ, ಆ ಬೇಜಾರು ನಿಮಗಿತ್ತು. ನೀವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ರಿ, ಹಾಗೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ರು ಅಂತ ಅನ್ನಿಸ್ತಾ ಇದೆ. ಇಬ್ರಿಗೂ ಇಲ್ಲೊಂದು ಬ್ರೇಕ್ ಇತ್ತು. ಆ ಒಂದು ಬ್ಲಾಕೇಜಸ್, ನೆಗೆಟಿವಿಟಿ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಮುಂದೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ ಏನಿದೆ ಅಂತ. ಯು ಆರ್ ರೆಡಿ ಅಂತ ಬರ್ತಾ ಇದೆ. ಅಬಂಡೆನ್ಸ್, ಮುಂದೆ ನಿಮಗೆ ತುಂಬ ಅವಕಾಶಗಳು ಸಿಗುತ್ತೆ. ಯು ಬೋತ್ ಆರ್ ರೆಡಿ ಟು ಮೀಟ್ ಅಗೈನ್ ಅನ್ನೋದಿದೆ ಇಲ್ಲಿ. ಆದ್ದರಿಂದ ಬಿ ಪಾಸಿಟಿವ್, ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.